ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ವಿರುದ್ಧ ಕಾಪಿರೈಟ್ಸ್ ಆರೋಪ ಕೇಳಿಬರ್ತಾ ಇರೋದು ಯಾಕೆ? ನಂದಿನಿ ಹಾಲಿನ ದರ ಏರಿಕೆ ಬೆನ್ನಲ್ಲೇ ಟೀ ಕಾಫಿ ದರನೂ ಜಾಸ್ತಿ ಆಯ್ತಾ? ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಿಸಿದ್ರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಗಿಫ್ಟ್ ಕೊಟ್ಟಂತಹ ಶಾಸಕ ಯಾರು? ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಭಾಗಿಯಾದ ಒಬ್ಬೊಬ್ಬ ಆರೋಪಿಗಳ ಖತರ್ನಾಕ್ ಪ್ಲಾನ್ಗಳು ತನಿಖೆಯಲ್ಲಿ ಹೊರಗೆ ಬರ್ತಾ ಇದೆ. ಕೋಟಿ ಕೋಟಿ ಹಣ ಲೂಟಿ ಮಾಡೋಕೆ ಎಂಡಿ ಪದ್ಮನಾಭ್ ಮಾಡಿದ ಪ್ಲಾನ್ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಎಂಡಿ ಪದ್ಮನಾಭ್ ನಿಗಮದಲ್ಲಿ ಜೂನಿಯರ್ ಅಕೌಂಟೆಂಟ್ ಅಂತ ನಕಲಿ ಹುದ್ದೆ ಸೃಷ್ಟಿಸಿಕೊಂಡಿದ್ದ ಅನ್ನಲಾಗಿದೆ. ಶಿವಕುಮಾರ್ ಎಂಬ ಹೆಸರಲ್ಲಿ ಹುದ್ದೆ ಸೃಷ್ಟಿಸಿಕೊಂಡು ಜೂನಿಯರ್ ಅಕೌಂಟೆಂಟ್ ಅಂತ ಐಡಿ ಕಾರ್ಡ್ ಕೂಡ ಪಡೆದಿದ್ದ. ನಿಗಮದಲ್ಲಿ ಹಣಕಾಸು ವ್ಯವಹಾರ ನೋಡಿಕೊಳ್ಳುವ ಅಧಿಕಾರ ಪದ್ಮನಾಭ್ಗೆ ಕೊಡಲಾಗಿತ್ತು. ಬೆಂಗಳೂರಿನ ಎಂಜಿ ರೋಡ್ ಯೂನಿಯನ್ ಬ್ಯಾಂಕ್ನಲ್ಲಿ ಫೆಬ್ರವರಿಯಲ್ಲಿ ಅಕೌಂಟ್ ಓಪನ್ ಮಾಡಲಾಗಿತ್ತು. ಪದ್ಮನಾಭ್ನ ನಕಲಿಯಾದ ಶಿವಕುಮಾರ್ ಅಕೌಂಟ್ಗೆ ನಿಗಮದಿಂದ 187 ಕೋಟಿ ಹಣ ವರ್ಗಾವಣೆಗೆ ಮನವಿ ಮಾಡಿದ್ರು. ನಕಲಿ ಜೂನಿಯರ್ ಅಕೌಂಟೆಂಟ್ ಶಿವಕುಮಾರ್ ಮನವಿಯಂತೆ ವಾಲ್ಮೀಕಿ ನಿಗಮದಿಂದ 187 ಕೋಟಿ ಹಣ ವರ್ಗಾವಣೆ ಮಾಡಲಾಗಿತ್ತು. ಮಾರ್ಚ್ 5ರಿಂದ ಮೇ 6ರವರೆಗೂ ಹಂತ ಹಂತವಾಗಿ ಹೈದರಾಬಾದ್ ಆರ್ಬಿಎಲ್ ಬ್ಯಾಂಕ್ಗೆ ಹಣ ವರ್ಗಾವಣೆ ಮಾಡಿಕೊಳ್ಳಲಾಗಿತ್ತು. ಎಂಜಿ ರೋಡ್ನ ಯೂನಿಯನ್ ಬ್ಯಾಂಕ್ 2 ತಿಂಗಳ ಅವಧಿಯಲ್ಲಿ 94 ಕೋಟಿ ಹಣ ವರ್ಗಾವಣೆ ಮಾಡಿತ್ತು. ಆರೋಪಿ ಪದ್ಮನಾಭ್ ಪ್ಲಾನ್ಗೆ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿರುವುದು ಎಸ್ಐಟಿ ತನಿಖೆಯಲ್ಲಿ ಪತ್ತೆಯಾಗಿದೆ. ಸದ್ಯ ಯೂನಿಯನ್ ಬ್ಯಾಂಕ್ನ 6 ಅಧಿಕಾರಿಗಳು ನಾಪತ್ತೆಯಾಗಿದ್ದು ತನಿಖಾಧಿಕಾರಿಗಳು ಅವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ತಮ್ಮ ವಿರುದ್ಧ ಸಿಬಿಐ ದಾಖಲಿಸಿರುವ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣವನ್ನು ರದ್ದುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲ್ಲಿಸಿದ್ದ ಮನವಿಯನ್ನು ಸುಪ್ರೀಂ ಕೋರ್ಟ್ ಸೋಮವಾರ ವಜಾಗೊಳಿಸಿದೆ. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ನೇತೃತ್ವದ ದ್ವಿಸದಸ್ಯ ಪೀಠ ಅರ್ಜಿಯನ್ನು ವಜಾ ಮಾಡಿದೆ. ಶಿವಕುಮಾರ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಗೆ ನೀಡಿರುವ ಅನುಮತಿಯನ್ನು ಈಗಾಗಲೇ ಹಿಂಪಡೆಯಲಾಗಿದೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಅಧಿಕಾರಿಗಳು ನಮ್ಮ ಕಕ್ಷಿದಾರರನ್ನು ತನಿಖೆ ನಡೆಸ್ತಾ ಇದ್ದಾರೆ. ಇಡಿ ಈಗಾಗಲೇ ಪ್ರಕರಣವನ್ನು ರದ್ದು ಮಾಡಿದೆ. ಒಂದೇ ಕೇಸನ್ನು 2 ಏಜೆನ್ಸಿ ತನಿಖೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ಸರ್ಕಾರದ ಮಂಜೂರಾತಿ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡುವುದು ಹೇಗೆ? ಇದು ಕೇಳರಿಯದ ಸಂಗತಿ. ಹೈಕೋರ್ಟ್ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ಆದರೆ ನಿಮ್ಮ ಮೇಲೆ ಪಿಸಿ ಆಕ್ಟ್ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಪಿಸಿ ಆಕ್ಟ್ ಅಡಿಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಸಿಬಿಐ ತನಿಖೆ ಮಾಡಬಹುದು. ನಾವು ಇದರಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ, ಕ್ಷಮಿಸಿ ಅಂತ ಹೇಳಿ ಅರ್ಜಿಯನ್ನು ವಜಾಗೊಳಿಸಿದರು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಕೊಲೆ ಸಂಬಂಧ ಒಟ್ಟು 33ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಿದ್ದಾರೆ. ಆರೋಪಿಗಳು ರೇಣುಕಾಸ್ವಾಮಿಯನ್ನು ಕರೆತಂದ ಮಾರ್ಗ, ಆರೋಪಿಗಳು ಓಡಾಡಿರುವ ಏರಿಯಾ, ಮೃತದೇಹ ಸಾಗಿಸಿದ ಮಾರ್ಗದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಲ್ಲದೆ ದರ್ಶನ್ ಮನೆ, ಪವಿತ್ರ ಗೌಡ ಮನೆಯ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. 33ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯ ಪಡೆದಿರುವ ಪೊಲೀಸರು ಎಫ್ಎಸ್ಎಲ್ ಹಾಗೂ ಸಿಐಡಿ ತಾಂತ್ರಿಕ ಘಟಕಕ್ಕೆ ರವಾನೆ ಮಾಡಿದ್ದಾರೆ. ಎರಡೂ ಕಡೆ ಪರಿಶೀಲನೆಗೊಂಡ ವರದಿಗಾಗಿ ಪೊಲೀಸರು ಎದುರು ನೋಡ್ತಾ ಇದ್ದಾರೆ. ನಟ ದರ್ಶನ್ ಜೈಲು ಸೇರಿ ಬರೋಬ್ಬರಿ 25 ದಿನ ಕಳೆದಿವೆ. ಜೈಲೂಟ ಅರಗಿಸಿಕೊಳ್ಳದೆ 10 ಕೆಜಿ ತೂಕ ಕಳೆದುಕೊಂಡಿದ್ದಾರೆ ದರ್ಶನ್. ಜೈಲಿನಲ್ಲಿ ಚಿಂತೆಗೀಡಾಗಿರುವ ದರ್ಶನ್ ಇವತ್ತು ಕುಟುಂಬಸ್ಥರು ಬರುವ ನಿರೀಕ್ಷೆಯಲ್ಲಿದ್ರು. ಅದರಂತೆಯೇ ಇವತ್ತು ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ತೂಗುದೀಪ್ ದರ್ಶನ್ ಭೇಟಿಯಾಗಿದ್ದಾರೆ. ಇಬ್ಬರನ್ನು ಕಂಡು ದರ್ಶನ್ ನಿರಾಳರಾಗಿದ್ದಾರೆ. ದರ್ಶನ್ ಜೈಲು ಸೇರಿ 25 ದಿನ ಕಳೆದಿದ್ದು, ಪತ್ನಿ ವಿಜಯಲಕ್ಷ್ಮಿ ಈವರೆಗೆ 4 ಬಾರಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಪತಿಯನ್ನು ಜೈಲಿನಿಂದ ಹೊರಗೆ ಕರೆತರಲು ಕಾನೂನು ಹೋರಾಟ ನಡೆಸುತ್ತಿರುವ ವಿಜಯಲಕ್ಷ್ಮಿ ಪತಿಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ಇನ್ನು A1 ಆರೋಪಿ ಪವಿತ್ರ ಗೌಡ ಪೋಷಕರು ಕೂಡ ಪವಿತ್ರ ಯೋಗಕ್ಷೇಮ ವಿಚಾರಿಸಿ ತೆರಳಿದ್ದಾರೆ. ತಾಯಿ ಶೋಭಾ, ತಂದೆ ಪುಟ್ಟಣ್ಣ, ಸಹೋದರ ಯೋಗೇಶ್, ಶ್ವೇತಾ ಮಹಿಳಾ ಬರಾಕ್ಗೆ ತೆರಳಿ ಪವಿತ್ರಳನ್ನು ಭೇಟಿಯಾಗಿ ತೆರಳಿದ್ದಾರೆ. ಪವಿತ್ರ ಬ್ಯಾಗ್ನಲ್ಲಿ ಹಣ್ಣು ತಿಂಡಿ ತಂದು ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಬರಾಕ್ನಲ್ಲೇ ಇರುವ ಆರೋಪಿ ಧನರಾಜ್ ಮನೆಯವರು ಸಹ ಧನರಾಜನ್ನ ಭೇಟಿ ಮಾಡಿ ತೆರಳಿದ್ದಾರೆ. ಆರೋಪಿ ಪವಿತ್ರ ಗೌಡ ಡಿಸೈನರ್ ಸ್ಟುಡಿಯೋವನ್ನ ಈತನೇ ನೋಡಿಕೊಳ್ತಿದ್ದ. ಸದ್ಯ ದರ್ಶನ್ ಇರುವ ಕೊಠಡಿಯಲ್ಲೇ ಧನರಾಜ್ ಕೂಡ ಇದ್ದಾನೆ. ಸ್ಯಾಂಡಲ್ವುಡ್ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಕ್ಷಿತ್ ಶೆಟ್ಟಿ ಸಂಸ್ಥೆಯಿಂದ ನಿರ್ಮಿಸಲಾದ ಚಿತ್ರಕ್ಕೆ ಆಡಿಯೋ ಹಕ್ಕು ಪಡೆದಿರುವ ಸಂಸ್ಥೆಯಿಂದ ಅನುಮತಿ ಪಡೆಯದೆ ಹಾಡು ಬಳಸಿಕೊಂಡ ಆರೋಪ ಬಂದಿದೆ. ರಕ್ಷಿತ್ ಶೆಟ್ಟಿ ಒಡೆತನದ ಸಂಸ್ಥೆ ಪರಂಹ ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಬ್ಯಾಚುಲರ್ ಪಾರ್ಟಿ ಚಿತ್ರ ಜನವರಿಯಲ್ಲಿ ರಿಲೀಸ್ ಆಗಿತ್ತು. ಇದೇ ಚಿತ್ರದಲ್ಲಿ ಎಂಆರ್ಟಿ ಮ್ಯೂಸಿಕ್ ಕಂಪನಿಯ ಕಾಪಿರೈಟ್ಸ್ ಇರುವ 2 ಹಾಡುಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬುದೇ ದೂರಿನ ಅಂಶ. ನ್ಯಾಯ ಎಲ್ಲಿದೆ ಚಿತ್ರದ ಎಲ್ಲಿದೆಯೋ ನ್ಯಾಯ ಹಾಡಿನ ಜೊತೆ
ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನು ಕಣ್ತುಂಬ ಹಾಡಿಗೆ ರಾಯಲ್ಟಿ ಕೊಡದೆ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಎಂದು ಎಂಆರ್ಟಿ ಸಂಸ್ಥೆ ಪರಂವಹ ಸ್ಟುಡಿಯೋಸ್ ಮೇಲೆ ದೂರಿದೆ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಲೂಸ್ ಮಾದ ಯೋಗೀಶ್ ಹಾಗೂ ದಿಗಂತ್ ನಟಿಸಿದ್ರು. OTTಯಲ್ಲಿ ಚಿತ್ರ ರಿಲೀಸ್ ಆಗಿತ್ತು. ಬಳಿಕ ಜೂನ್ನಲ್ಲಿ ಬಳಕೆಯಾದ 2 ಹಾಡುಗಳ ಕಾಪಿರೈಟ್ಸ್ ಹೊಂದಿರುವ ಎಂಆರ್ಟಿ ಮ್ಯೂಸಿಕ್ ಸಂಸ್ಥೆ ಯಶವಂತಪುರ ಪೊಲೀಸ್ ಠಾಣೆಗೆ ದೂರು ನೀಡಿದೆ. ನಾವು ರಾಯಲ್ಟಿ ಅಮೌಂಟ್ ಏನಿದೆ ಅಂತ ತಿಳಿಸ್ಕೊಟ್ಟಿದ್ವಿ. ಅಲ್ಲಿಂದ ಮುಂದಕ್ಕೆ ಪ್ರೊಸೀಡ್ ಆಗ್ತಾ ಇದ್ವಿ. ಆ ಟೈಮಲ್ಲಿ ಅವರು ನಮಗೆ ಯಾವುದೇ ರೀತಿ ಕಾಲ್ಸ್ ರಿಸೀವ್ ಮಾಡಿಲ್ಲ. ಅದಾದಮೇಲೆ ವಾಟ್ಸಪ್ಪಲ್ಲಿ ನಾವು ಎಷ್ಟೇ ಮೆಸೇಜ್ ಹಾಕಿದ್ರು ರೀಪ್ಲೈ ಮಾಡಿಲ್ಲ. ನಂದಿನಿ ಹಾಲಿನ ದರ ಏರಿಕೆಯಾದ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಟೀ ಕಾಫಿ ದರ ಏರಿಕೆ ಮಾಡಿದ್ದಾರೆ. ಲೀಟರ್ಗೆ 2 ರೂಪಾಯಿ ದರ ಹೆಚ್ಚಿಸಿರೋದು ನಿಜ. ಆದರೆ 50 ಮಿಲಿ ಹೆಚ್ಚುವರಿ ಹಾಲು ಕೂಡ ಕೊಡಲಾಗ್ತಾ ಇದೆ. ಆದರೆ ಹೋಟೆಲ್ ಮಾಲೀಕರು ಕಾಫಿ ಪೌಡರ್ ದರ ಏರಿಕೆ ಮೇಂಟೆನೆನ್ಸ್ ಎಂಬ ಹೆಸರಲ್ಲಿ ಕಾಫಿ ಟೀ ದರವನ್ನು ಹೆಚ್ಚಿಸಿದ್ದಾರೆ. ಕಾಫಿ ಟೀ ದರದಲ್ಲಿ 2 ರೂಪಾಯಿಯಿಂದ ಹಿಡಿದು 50 ರೂಪಾಯಿವರೆಗೂ ರೇಟ್ ಹೆಚ್ಚಿಸಲಾಗಿದೆ. ರಸ್ತೆ ಬದಿ ಹೋಟೆಲ್ಗಳಲ್ಲಿ 10 ರಿಂದ 12 ರೂಪಾಯಿ ದರ ಇದೆ. ಮಧ್ಯಮ ಹೋಟೆಲ್ನಲ್ಲಿ 15 ರಿಂದ 25 ರೂಪಾಯಿ, ರೆಸ್ಟೋರೆಂಟ್ಗಳಲ್ಲಿ 35 ರಿಂದ 50 ರೂಪಾಯಿವರೆಗೂ ದರ ನಿಗದಿ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಗೋಪಾಲ್ ಶೆಟ್ಟಿ ಪ್ರತಿಕ್ರಿಯಿಸಿ, ಅಸೋಸಿಯೇಷನ್ನಿಂದ ಯಾವುದೇ ದರ ಏರಿಕೆ ಮಾಡಿಲ್ಲ. ಕಾಫಿ ಪೌಡರ್ ಪ್ರತಿ ಕೆಜಿಗೆ 550 ರಿಂದ 610 ರೂಪಾಯಿವರೆಗೂ ಬೆಲೆ ಏರಿಕೆಯಾಗಿದೆ. ಹೀಗಾಗಿ ಕೆಲವು ಹೋಟೆಲ್ಗಳು ಮಾತ್ರ ಅವರ ವ್ಯಾಪಾರಕ್ಕೆ ತಕ್ಕಂತೆ ದರ ಏರಿಸಿದ್ದಾರೆ ಅಂತ ಸ್ಪಷ್ಟಪಡಿಸಿದರು. ಗ್ರಾಹಕರು ಕೂಡ ಹೋಟೆಲ್ ಮಾಲೀಕರ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಾಲಿನ ಬೆಲೆ 2 ರೂಪಾಯಿ ಹೆಚ್ಚಳದ ನಂತರ ಟೀ ಕಾಫಿ ದರ ಹೆಚ್ಚಳ ಮಾಡದಂತೆ ಸಿಎಂ ಹೋಟೆಲ್ ಮಾಲೀಕರಿಗೆ ಖಡಕ್ ಸೂಚನೆ ಕೊಟ್ಟಿದ್ರು. ಆದರೂ ಕೂಡ ಬೇರೆ ನೆಪ ಹೇಳಿ ಹೋಟೆಲ್ ಮಾಲೀಕರು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕೋಕ್ ಮುಂದಾಗಿದ್ದಾರೆ. ಬೆಂಗಳೂರು ಬೆಳೆದಂತೆಲ್ಲ ಟ್ರಾಫಿಕ್ ಜಂಜಾಟ ಹೆಚ್ಚಾಗ್ತಲಿದೆ. ಫ್ಲೈಓವರ್ಗಳಿಂದಲೂ ಟ್ರಾಫಿಕ್ ಕಂಟ್ರೋಲ್ ಆಗದ ಕಾರಣ ಈಗ BMRCL ನಗರದಲ್ಲಿ 4 ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿದೆ. ದಿನದಿಂದ ದಿನಕ್ಕೆ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದ್ದು ರಸ್ತೆಗಳು ಕಿರಿದಾಗ್ತಾ ಇದೆ. ಟ್ರಾಫಿಕ್ ಜಾಮ್ ತಡೆಗಟ್ಟುವ ನಿಟ್ಟಿನಲ್ಲಿ ಮೆಟ್ರೋ ಸಂಪರ್ಕ, ಫ್ಲೈಓವರ್, ಡಬಲ್ ಡೆಕ್ಕರ್ ರಸ್ತೆಗಳ ಜೊತೆಗೆ ಸುರಂಗ ಮಾರ್ಗದ ರಸ್ತೆಗಳ ನಿರ್ಮಾಣದ ಕಾರ್ಯಸಾಧ್ಯತೆ ಬಗ್ಗೆಯೂ ಆಲೋಚನೆ ಮಾಡ್ತಾ ಇದೆ. ಸದ್ಯ ಕಾಮಗಾರಿ ಹಂತದಲ್ಲಿರುವ ಮೆಟ್ರೋ ಹಳದಿ ಮಾರ್ಗದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಆಗಿದ್ದು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇನ್ನು ವಿವಿಧ ಹಂತಗಳಲ್ಲಿ ಮೆಟ್ರೋ ನಿರ್ಮಾಣ ಆಗ್ತಾ ಇರುವ ಹೊಸ ಮಾರ್ಗದಲ್ಲೂ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣಕ್ಕೆ ಕಾರ್ಯಸಾಧ್ಯತಾ ಅಧ್ಯಯನಕ್ಕೆ BMRCL ಮುಂದಾಗಿದೆ. ಮೊದಲ ಕಾರಿಡಾರ್ JP ನಗರ 4ನೇ ಹಂತದಿಂದ ಹೆಬ್ಬಾಳದವರೆಗೂ 29.2 ಕಿಲೋಮೀಟರ್, 2ನೇ ಕಾರಿಡಾರ್ ಹೊಸಹಳ್ಳಿಯಿಂದ ಕಡಬಗೆಯವರೆಗೂ 11.45 ಕಿಲೋಮೀಟರ್, 3ನೇ ಕಾರಿಡಾರ್ ಸರ್ಜಾಪುರದಿಂದ ಇಬ್ಬಲೂರುವರೆಗೂ 14 ಕಿಲೋಮೀಟರ್ ಮತ್ತು 4ನೇ ಕಾರಿಡಾರ್ ಆಗ್ರಾದಿಂದ ಕೋರಮಂಗಲ 3ನೇ ಬ್ಲಾಕ್ವರೆಗೂ 2.45 ಕಿಲೋಮೀಟರ್. ಈ 4 ಡಬಲ್ ಡೆಕ್ಕರ್ ಫ್ಲೈಓವರ್ಗಳು ಹೊಸ ಮೆಟ್ರೋ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಟಾರ್ಗೆಟ್ ಹೊಂದಿದೆ. ಈಗಾಗಲೇ ನಿರ್ಮಾಣವಾಗಿರುವ ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಉದ್ಘಾಟನೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರುವ ಮಧ್ಯ BMRCL ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ರಾಜ್ಯ ಸರ್ಕಾರದಿಂದ ಈ 4 ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ನೋಡಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೇ ದಿನ ಬಾಕಿ ಇದೆ. ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದು ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಡಗರ. ಈ ಹಬ್ಬದ ಸಡಗರ ಇಮ್ಮಡಿಗೊಳಿಸೋಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಮಹಿಳೆಯರಿಗೆ ರೇಷ್ಮೆ ಸೀರೆಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದೇನಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಖುದ್ದು ಶಾಸಕ ಪ್ರದೀಪ್ ಈಶ್ವರ್ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿದ್ರು. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಅರಿಶಿನ, ಕುಂಕುಮ, ಬಳೆ ಸಮೇತ ಸೀರೆ ನೀಡಿ ಹಾರೈಸಿದ್ದಾರೆ. ಕ್ಷೇತ್ರದ 70,000ಕ್ಕೂ ಹೆಚ್ಚು ಮನೆಗಳಿಗೆ ತೆರಳಿ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಸೀರೆ ಹಂಚಿಕೆ ಕಾರ್ಯ ಮಾಡಿದ್ದಾರೆ. ಕಳೆದ ವರ್ಷವೂ ಮೊದಲ ಬಾರಿಗೆ ಗೆದ್ದ ಖುಷಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಅಂತ ವಿತರಣೆ ಮಾಡಿದ್ರು. ಇದೇ ರೀತಿ 5 ವರ್ಷವೂ ವಿತರಣೆ ಮಾಡುವುದಾಗಿ ತಮ್ಮ ಮನೆ ಮಗನಾಗಿ ಕ್ಷೇತ್ರದ ಜನರಿಗೆ ಅರಿಶಿನ ಕುಂಕುಮ ಕೊಡುವುದಾಗಿ ತಿಳಿಸಿದ್ರು. ಅದೇ ರೀತಿ ಈ ವರ್ಷವೂ ಸೀರೆ ವಿತರಣೆ ಆರಂಭಿಸಿದ್ದಾರೆ. ಇನ್ನು ಕಲರ್ ಸೀರೆಗೆ ಮಹಿಳೆಯರು ಮನಸೋತು ಶಾಸಕ ಪ್ರದೀಪ್ ಈಶ್ವರ್ ಉಡುಗೊರೆಗೆ ಖುಷಿ ವ್ಯಕ್ತಪಡಿಸಿದ್ದಾರೆ.